ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 16 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 25ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬ್ರೇನಿಂದ ಟ್ರೇಡ್ ನೋಡೋಣ. ನಾನು ಇವತ್ತು ತಗೊಂಡಂಥ ಟ್ರೇಡು ಡಿ.ವಿ ಸ್ಲ್ಯಾಬಲ್ಲಿ, ಅದರಲ್ಲಿ ನನಗೆ ಅರೌಂಡ್ 450 ರುಪೀಸ್ ಲಾಸಸ್ ಆಗಿದೆ. ಇಲ್ಲಿ ನೋಡಿದೆ ಅಂತಂದರೆ ಫಂಡ್ ಬ್ಯಾಲೆನ್ಸ್ ನೋಡಿದೆ ಅಂತಂದರೆ ಇಲ್ಲಿ 2,89,000 ರುಪೀಸ್ ತೋರಿಸ್ತಾ ಇದೆ. ನಾವು ಸ್ಟಾರ್ಟ್ ಮಾಡಿ 3 ಲ್ಯಾಕಿಂದ, ಬಟ್ ಇಲ್ಲಿ ಹೋಲ್ಡಿಂಗಲ್ಲಿ ಇವತ್ತು ನನಗೆ 20,000 ರುಪೀಸ್ ಪ್ರಾಫಿಟ್ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಪೊಸಿಷನಲ್ PNL ಇದು ಇವತ್ತೊಂದು ಒಂದು ಇಂಟ್ರಾಡೇ ಪೊಸಿಷನ್ದು. ಇದು ಹೋಲ್ಡಿಂಗ್ ಏನು ತೋರಿಸ್ತಾ ಇದೆಯಲ್ಲ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಏನಂತಂದರೆ ನನಗೆ IPO ಸಿಕ್ಕಿರೋದು, ಅದು ಹೋಲ್ಡಿಂಗ್ ಪೊಸಿಷನಲ್ಲಿ ಹೋಗಿರುತ್ತೆ. ಇಲ್ಲಿ ನೋಡ್ಬೋದು ಬಜಾಜ್ ಹೌಸಿಂಗ್ ಫೈನಾನ್ಸ್, ಇದರಲ್ಲೇ ನನಗೆ ಇವತ್ತು ಅರೌಂಡ್ 20,000 ರುಪೀಸ್ ಪ್ರಾಫಿಟ್ ಆಗಿದೆ. ಈ ಮಂತಲ್ಲೇ ನನಗೆ ಟೋಟಲ್ 5 ಅಲಾಟ್ಮೆಂಟ್ಸ್ ಆಗಿದೆ IPOದಲ್ಲಿ. ಅದರಲ್ಲೇ ನನಗೆ ಟೋಟಲು ಇವತ್ತಿಗೆ ನಾನು ಪ್ರಾಫಿಟ್ಟು ಕ್ಯಾಲ್ಕುಲೇಟ್ ಮಾಡಿದೆ ಅಂತಂದರೆ ಟೋಟಲ್ ನನಗೆ 70,000 ರುಪೀಸ್ ಬರೀ IPOದಿಂದನೇ ಪ್ರಾಫಿಟ್ ಆಗಿದೆ. ನೀವು IPO ಅಪ್ಲೈ ಮಾಡ್ತಾಯಿದ್ದೀರಾ, ಆದರೆ ನಿಮಗೂ ಸಿಗ್ತಾ ಇರಲ್ಲ. IPOದಲ್ಲಿ ನೀವೇನು ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ನೀವು IPOದಲ್ಲಿ ಅಲಾಟ್ಮೆಂಟ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಪ್ರೋಸೆಸ್ ಫಾಲೋ ಮಾಡಬೇಕು, ವಾಟ್ ಈಸ್ ದ ಬೆಸ್ಟ್ ಸ್ಟೆಪ್ಸ್ ಟು ಫಾಲೋ, ಏನೇನು ಮೆಜರ್ಸ್ ತಗೋಬೇಕು ಅಂತಂದ್ಬಿಟ್ಟು ನೀವು ತಿಳ್ಕೊಬೇಕಂತ ಇದ್ದರೆ ಈ ವಿಡಿಯೋ ಕೆಳಗಡೆ IPO ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಟೈಮ್ ಸಿಕ್ಕಾಗ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದರಿಂದನೂ ನೀವು ಈಸಿಯಾಗಿ IPOದಲ್ಲಿ ಲೆಸ್ ಎಫರ್ಟಿಂದನೇ ನೀವು ಅರ್ನ್ ಮಾಡ್ಬೋದು. ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲಿ ಪ್ರಾಫಿಟ್ ಬುಕ್ ಮಾಡಿದ ನಂತರ ಅಟ್ ದಿ ಎಂಡ್ ಆಫ್ ದಿ ಮಂತ್ ನಾವು ಇಂಟ್ರಾಡೇ ಟ್ರೇಡಿಂಗ್ ಚಾಲೆಂಜ್ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿದೆಯಲ್ಲ ಆ ಟೈಮಲ್ಲಿ ಈ ಅಮೌಂಟ್ನ ಮೈನಸ್ ಮಾಡಿಬಿಟ್ಟೆ ಕ್ಯಾಲ್ಕುಲೇಟ್ ಮಾಡೋಣ. ಅಟ್ ದಿ ಎಂಡ್ ಆಫ್ ದಿ ಮಂತ್ ನಾವು ಏನು ಪ್ರಾಫಿಟಲ್ಲಿದ್ದೀವಿ, ಎಷ್ಟು ಲಾಸಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಇಂಟ್ರಾಡೇ ಟ್ರೇಡಿಂಗ್ ಚಾಲೆಂಜಿಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಡಿ.ವಿ ಸ್ಲ್ಯಾಬ್ ಆಪ್ಷನ್ ಚೈನ್ ನೋಡಿದಾಗ ನನಗೇನು ಅರ್ಥ ಆಯಿತು ಅಂತಂದರೆ, ಇಲ್ಲಿ ನೋಡ್ಬೋದು 5,500 ಲೆವೆಲಲ್ಲಿ ಕಾಲ್ ಸೇಲರ್ಸ್ ಜಾಸ್ತಿ ಇದ್ದಾರೆ, ಪುಟ್ ಸೇಲರ್ಸ್ ಭಾಳ ಕಡಿಮೆ ಇದ್ದಾರೆ. ಈ 5,500 ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ ಅಂತಂದು ಗೊತ್ತಾಯ್ತು. ಅದ್ರ ಬೇಸಿಸ್ ಮೇಲೆ ನಾನು ಟ್ರೇಡ್ ತಗೊಂಡಿದ್ದು. ಬನ್ನಿ ಆ ಟ್ರೇಡ್ ನೋಡೋಣ. 5,500 ರೆಸಿಸ್ಟೆನ್ಸ್ ಲೆವೆಲ್ ಅಂತಂದ್ಬಿಟ್ಟು ಗೊತ್ತಾಯಿತು. ಅದ ನಂತರ ನಾನು ಏನು ಮಾಡಿದೆ ಅಂತಂದರೆ ಮಾರ್ನಿಂಗಲ್ಲಿ 5,500 ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಮತ್ತೆ ಇಲ್ಲಿ ಡೌನ್ ಸೈಡ್ ಬರ್ತಾಯಿತ್ತು. ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು. ಎಂಟ್ರಿ ಕೊಡೋಕ್ಕೆ ಇನ್ನೊಂದು ರೀಸನ್ ಏನಿತ್ತು ಅಂದರೆ 13 ಸೆಪ್ಟೆಂಬರ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಆನ್ ಲಾಸ್ಟ್ ಕ್ಯಾಂಡಲ್ 315 ಕ್ಯಾಂಡಲ್ಗೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಸೊ ಅದಕ್ಕೋಸ್ಕರ ಈ ಕ್ಯಾಂಡಲ್ ಮೇಲ್ಗಡೆ ಸಮ್ವೇರ್ ಅರೌಂಡ್ ಇಯರ್ ನಂದು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು. ಅದ ನಂತರ ನಾನು ಏನು ಮಾಡಿದೆ ಅಂತಂದರೆ ಈ ಕ್ಯಾಂಡಲ್ ಲೋಗಿ ಇಲ್ಲಿ ಯಾವಾಗ ಈ ರೆಡ್ ಕ್ಯಾಂಡಲ್ ಬಂತಲ್ಲ, ಈ 5,500ಇಂದ ರಿವರ್ಸ್ ಆದಾಗ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ಸಮ್ವೇರ್ ಅರೌಂಡ್ ಇಯರ್ ನಂದು ಎಂಟ್ರಿ ಲೆವೆಲ್ ಇತ್ತು, ಇದನ್ನು ಸ್ಟಾಪ್ ಲಾಸ್ ಆಗಿತ್ತು. ಅದರ ನಂತರ ಮಾರ್ಕೆಟ್ ಸೈಡ್ ವೇಸ್ ಹೋಗ್ಬಿಟ್ಟು ಈ ಕ್ಯಾಂಡಲಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ಟಾಗಿ ಇದರಲ್ಲಿ ನನಗೆ 500 ರುಪೀಸು ಲಾಸಸ್ ಆಗಿದೆ. ಧನ್ಯವಾದಗಳು.